ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನನ್ನ ಅನೇಕ ವೀಕ್ಷಕರು, ಗುರುಗಳೇ, ವ್ಯಾಪಾರದಲ್ಲಿ ಎಷ್ಟೇ ಪ್ರಯತ್ನಿಸಿದರೂ ಸಹ ಏಳಿಗೆಯನ್ನು ಕಾಣಲು ಸಾಧ್ಯವಾಗುತ್ತಿಲ್ಲ. ನಮ್ಮ ನಿರೀಕ್ಷೆಯಂತೆ ವ್ಯಾಪಾರ ಕ್ಷೇತ್ರದಲ್ಲಿ ಲಾಭಾಂಶ ದೊರೆಯುತ್ತಿಲ್ಲ. ಜೀವನವೆಲ್ಲ ಸಾಲಗಳಿಂದಲೇ ತುಂಬಿ ಹೋಗಿದೆ. ಸಾಕಷ್ಟು ದೇವರ ಮೊರೆ ಹೋಗಿದ್ದೇನೆ. ಪುಣ್ಯಕ್ಷೇತ್ರಗಳ ಭೇಟಿ, ಉಪವಾಸ, ವ್ರತಗಳು ಬಹಳಷ್ಟು ಪ್ರಯತ್ನಿಸಿದರೂ ಸಹ ಆರ್ಥಿಕವಾಗಿ ಮುಂದೆ ಬರಲು ಸಾಧ್ಯವಾಗ್ತಿಲ್ಲ. ಹೀಗೆ ಸಾಕಷ್ಟು ನನ್ನ ವೀಕ್ಷಕರು ಕರೆ ಮಾಡಿ ವ್ಯಾಪಾರ ಅಭಿವೃದ್ಧಿಗಾಗಿ, ಜನಾಕರ್ಷಣೆ ಆಗಲಿಕ್ಕೆ, ವ್ಯಾಪಾರ ಸ್ಥಳದಲ್ಲಿ ಜನಾಕರ್ಷಣೆ ಮತ್ತು ಧನಾಕರ್ಷಣೆಗೆ ಸಂಬಂಧಿಸಿದಂತಹ ಯಾವುದಾದರೂ ಉಪಾಯವನ್ನು ತಿಳಿಸ್ಕೊಡಿ ಎಂದು ಅನೇಕರು ಕರೆ ಮಾಡಿ ಮತ್ತು ಕಾಮೆಂಟ್ಗಳಲ್ಲಿ ವಿಚಾರಣೆಯನ್ನು ಮಾಡಿರ್ತಾರೆ. ಈ ದಿನ ವ್ಯಾಪಾರಾಭಿವೃದ್ಧಿಗಾಗಿ, ವ್ಯಾಪಾರ ಸ್ಥಳದಲ್ಲಿ ಜನಾಕರ್ಷಣೆಯಾಗಲು, ಧನಾಕರ್ಷಣೆಯಾಗಲು 3 ರೀತಿಯ ತಾಂತ್ರಿಕ ಉಪಾಯಗಳನ್ನು ತಿಳಿಸಲಿದ್ದೇನೆ. ಈ 3 ಉಪಾಯಗಳಲ್ಲಿ ನಿಮಗೆ ಅನುಸರಿಸಲು ಸಾಧ್ಯವಿರತಕ್ಕಂತಹ ಯಾವುದಾದರೂ ಒಂದು ಉಪಾಯವನ್ನು ಪ್ರಯತ್ನಿಸಿದರೆ ಸಾಕು. ಈ ಉಪಾಯವನ್ನು ಪ್ರಯತ್ನಿಸಿದ 7 ದಿನಗಳಲ್ಲೇ ನೀವು ನಿಮ್ಮ ವ್ಯಾಪಾರದಲ್ಲಾಗ್ತಕ್ಕಂತಹ ಏಳಿಗೆಯನ್ನು ಕಾಣಬಹುದು. ಹಾಗಿದ್ರಲ್ಲಿ ಆ ಉಪಾಯಗಳು ಯಾವುವು, ಯಾವ ದಿನಗಳಂದು ಈ ಉಪಾಯವನ್ನು ಪ್ರಯತ್ನಿಸಬೇಕು, ಈ ತಾಂತ್ರಿಕ ಉಪಾಯಗಳಿಗೆ ಬೇಕಾಗುವಂತಹ ವಸ್ತುಗಳು ಯಾವುವು ಎಂಬುದನ್ನು ತಿಳಿಸ್ಕೊಡ್ತೇನೆ. ವಿಡಿಯೋ ಪ್ರಾರಂಭಿಸುವ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ಗೆ ಬಂದಿದ್ದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮೊದಲನೇ ಉಪಾಯ ಅಂದರೆ ಲವಂಗಗಳಿಂದ ಕೂಡಿದಂತಹ ಉಪಾಯ. ಈ ಉಪಾಯವನ್ನು ಪ್ರತಿದಿನವೂ ಪ್ರಯತ್ನವನ್ನು ಮಾಡಬಹುದು. ಮೊದಲಿಗೆ ನೋಡಿ, ಈ ರೀತಿ 7 ಲವಂಗಗಳನ್ನು ತೆಗೆದುಕೊಳ್ಳಿ. ಲವಂಗಗಳಂದರೆ ತಾಂತ್ರಿಕ ವಿದ್ಯೆಗಳಿಗೆ ನೋಡಿ, ಲವಂಗಗಳಲ್ಲಿ ಈ ರೀತಿ ಹೂ ಇರಬೇಕು. ಕಡ್ಡಿಯ ರೂಪದಲ್ಲಿರ್ತಕ್ಕಂತಹ ಲವಂಗಗಳು ನಮಗೆ ಕೆಲಸಕ್ಕೆ ಬರೋದಿಲ್ಲ. ಲವಂಗಗಳಲ್ಲಿ ಹೂ ಇರಬೇಕು. ಈ ರೀತಿ ನೀವು 7 ಲವಂಗಗಳನ್ನು ತೆಗೆದುಕೊಳ್ಳಿ. ಬಹಳ ಸರಳವಾಗಿರ್ತಕ್ಕಂತಹ ಉಪಾಯಗಳಿರ್ತವೆ, ಆದರೆ ತಾಂತ್ರಿಕ ವಿದ್ಯೆಗಳಲ್ಲಿ ಶೀಘ್ರವಾಗಿ ಫಲ ಕೊಡ್ತಕ್ಕಂತಹ ಈ ವಸ್ತುಗಳಿಗೆ, ಪ್ರಕೃತಿಯಲ್ಲಿ ನಮಗೆ ಸಿಗ್ತಕ್ಕಂತಹ ವಸ್ತುಗಳಿಗೆ ಅವುಗಳಿಗೇ ಆದಂತಹ ಒಂದು ಪ್ರತ್ಯೇಕವಾದಂತಹ ಶಕ್ತಿ ಇರ್ತದೆ. ಈ ರೀತಿ ಹೂ ಇರುವಂತಹ 7 ಲವಂಗವನ್ನು ತೆಗೆದುಕೊಳ್ಳಿ. ಪ್ರತಿದಿನ ಸಂಜೆ 6ರಿಂದ 8ರ ಮಧ್ಯಕಾಲದಲ್ಲಿ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಪೂಜಾ ಸಮಯ, ಪ್ರತಿನಿತ್ಯ ನೀವು ಸಂಜೆ ಸಮಯದಲ್ಲಿ ದೀಪ ಧೂಪಗಳಿಂದ ಭಗವಂತನನ್ನು ಪೂಜಿಸಿದ ನಂತರ ಈ ರೀತಿ 7 ಲವಂಗಗಳನ್ನು ನಿಮ್ಮ ಎಡಗೈ ಮುಷ್ಟಿಯಲ್ಲಿ ಇಟ್ಕೊಳ್ಳಿ. 7 ಲವಂಗಗಳನ್ನು ನಿಮ್ಮ ಎಡಗೈ ಮುಷ್ಟಿಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಶಾಪ್ನ ಒಳಭಾಗದಲ್ಲಿ ದೃಷ್ಟಿಯನ್ನು ತೆಗೆಯಿರಿ, ಅಂದರೆ ಇನ್ಸೈಡ್ ಶಾಪ್ನ ಒಳಭಾಗದಲ್ಲಿ ನೋಡಿ, ಎಡಗೈನಲ್ಲಿ ಮುಷ್ಟಿಯಲ್ಲಿ ಇಟ್ಕೋಬೇಕು. ಈ ರೀತಿ ಆ್ಯಂಟಿ ಕ್ಲಾಕ್ ವೈಸ್ ನಿಮ್ಮ ಶಾಪ್ನ ಒಳಭಾಗದಲ್ಲೆಲ್ಲವೂ ದೃಷ್ಟಿಯನ್ನು ತೆಗಿಬೇಕು. ನಂತರ ಶಾಪ್ನ ಹೊರಗಡೆಗೆ ಬನ್ನಿ. ಶಾಪ್ನ ಹೊರಗೆ ಬಂದು ನಿಮ್ಮ ವ್ಯಾಪಾರ ಸ್ಥಳದ ಮುಖ್ಯ ದ್ವಾರದ ಮುಂದೆ ನಿಂತು ಈ ಮುಷ್ಟಿಯಲ್ಲಿರ್ತಕ್ಕಂತಹ 7 ಲವಂಗಗಳಿಂದ ಆ್ಯಂಟಿ ಕ್ಲಾಕ್ ವೈಸ್, ಅಂದರೆ ಈ ರೀತಿ ಬಲದಿಂದ ಎಡಬದಿಗೆ 3 ಬಾರಿ ದೃಷ್ಟಿಯನ್ನು ತೆಗೆಯಿರಿ. ನಂತರ ನಿಮ್ಮ ಮುಷ್ಟಿಯಲ್ಲಿರ್ತಕ್ಕಂತಹ ಈ 7 ಲವಂಗಗಳನ್ನು ನೆಲದ ಮೇಲಾಗಲಿ ಅಥವಾ ನಿಮ್ಮ ಶಾಪಲ್ಲಿ ಈ ರೀತಿ ಒಂದು ಸಣ್ಣದೊಂದು ಪ್ಲೇಟ್ ಇಟ್ಕೊಳ್ಳಿ, ಅಥವಾ ನೆಲದ ಮೇಲಾದರೂ ಸರಿ, 7 ಲವಂಗಗಳನ್ನು ನೆಲದ ಮೇಲೆ ಹಾಕಿ ಈ ರೀತಿ. ನಂತರ ಏನು ಮಾಡಬೇಕು, ಈ 7 ಲವಂಗಗಳನ್ನು ಒಂದು ಕರ್ಪೂರದ ಸಹಾಯದಿಂದ ಬರ್ನ್ ಮಾಡಬೇಕು. ಅಂದರೆ ನಿಮ್ಮ ಶಾಪ್ನ ಮುಖ್ಯ ದ್ವಾರದ ಮುಂದೆ ಈ ರೀತಿ ನಾವು ದೃಷ್ಟಿ ತೆಗೆದಿರ್ತಕ್ಕಂತಹ ಲವಂಗಗಳನ್ನೆಲ್ಲವೂ ಸಹ ನಾವು ಸುಟ್ಟು ಬಿಡಬೇಕಾಗ್ತದೆ. ಈ ಒಂದು ಉಪಾಯ ಮಾಡೋದ್ರಿಂದ ಏನಾಗ್ತದೆ,
ವ್ಯಾಪಾರ ಸ್ಥಳದಲ್ಲಿರ್ತಕ್ಕಂತಹ ದೃಷ್ಟಿದೋಷಗಳು ಅಥವಾ ನರಘೋಷಗಳು ಈ ರೀತಿ ಯಾವುದಾದ್ರು ಸಮಸ್ಯೆಗಳಿದ್ದರೆ ಖಂಡಿತ ನೀವು ಈ ಸಮಸ್ಯೆಗಳಿಂದ ಹೊರಬರ್ತೀರಿ. ಕರ್ಪೂರದಿಂದ ಈ ರೀತಿ ಸುಟ್ಟು ಬಿಟ್ಟರೆ ಪೂಜಾ ಸಮಯದಲ್ಲಿ ಏನು ಹೇಳಿ, ಪ್ರತಿದಿನ ನಿಮ್ಮ ಪೂಜಾ ಸಮಯದಲ್ಲಿ ಸಂಜೆ 6ರಿಂದ 8ರ ಒಳಗೆ ಈ ಒಂದು ಉಪಾಯವನ್ನು ಪ್ರಯತ್ನಿಸಬೇಕು. ಸಂಜೆ ಟೈಮಲ್ಲಿ ಶಾಪ್ನಲ್ಲಿ ದೀಪ ಧೂಪಗಳಿಂದ ಪೂಜೆ ಮಾಡ್ತಕ್ಕಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಇದರಿಂದ ನಿಮ್ಮ ವ್ಯಾಪಾರ ಸ್ಥಳದಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳು ಹೊರ ಹೋಗುತ್ತವೆ. ನಿಮ್ಮ ಶಾಪಲ್ಲಿ ಪಾಸಿಟಿವ್ ಎನರ್ಜಿ ಬೆಳೆಯುತ್ತೆ. ಈ ಉಪಾಯ ವ್ಯಾಪಾರ ಅಭಿವೃದ್ಧಿಯಾಗಲು, ಜನಾಕರ್ಷಣೆಯಾಗಲು, ಬೇಗನೆ ಧನಾಕರ್ಷಣೆಯಾಗಲು ಬಹಳ ಸಹಕಾರಿಯಾಗ್ತದೆ. ಹಾಗೆ ಇದಾದ ನಂತರ 2ನೇ ಉಪಾಯ ಅಂದರೆ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯವನ್ನು ತೋರಿಸ್ಕೊಡ್ತೇನೆ. ಈ ಒಂದು ಲವಂಗಗಳಿಂದ ಮಾಡ್ತಕ್ಕಂತಹ ಉಪಾಯವನ್ನು ನೀವು ನಿಮ್ಮ ಪೂಜಾ ಸಮಯದಲ್ಲಿ ಪ್ರತಿದಿನವೂ ಸಹ ಪ್ರಯತ್ನವನ್ನು ಮಾಡಬಹುದು. ಹಾಗೆ 2ನೇ ಉಪಾಯ ಏನು ಅಂತಂದರೆ, ಈಗಾಗಲೇ ಹೇಳಿದ ಹಾಗೆ ನಿಮ್ಮ ಪೂಜಾ ಸಮಯದಲ್ಲಿ ಅಂದರೆ ಸಂಜೆ 6ರಿಂದ 8ರ ಮಧ್ಯಕಾಲದಲ್ಲಿ ಬೆಳ್ಳುಳ್ಳಿ ಹೆಸರನ್ನು ತೆಗೆದುಕೊಳ್ಳಿ. ನೋಡಿ, ಈ ರೀತಿ ಬೆಳ್ಳುಳ್ಳಿ ಹೆಸರು 11 ಸಂಖ್ಯೆಯಲ್ಲಿ ಬೇಕು ನಮಗೆ. 11 ಬೆಳ್ಳುಳ್ಳಿಯ ಹೆಸರನ್ನು ತೆಗೆದುಕೊಳ್ಬೇಕು. ಮೊದಲಿನ ತಂತ್ರದಲ್ಲಿ ಹೇಳಿದ ಹಾಗೆಯೇ ನಿಮ್ಮ ಎಡಗೈಯಲ್ಲಿ, ನಿಮ್ಮ ಒಂದು ಎಡಗೈ ಮುಷ್ಟಿಯಲ್ಲಿ ಈ ರೀತಿ 11 ಇರಬೇಕು. 11 ಸಂಖ್ಯೆಯಲ್ಲಿ ಬೆಳ್ಳುಳ್ಳಿ ಹೆಸರನ್ನು ಎಡಗೈ ಮುಷ್ಟಿಯಲ್ಲಿ ಇಟ್ಕೊಂಡು ನಿಮ್ಮ ಶಾಪ್ನ ಒಳಭಾಗದಲ್ಲಿ ದೃಷ್ಟಿಯನ್ನು ತೆಗಿಬೇಕು. ಅದೇ ರೀತಿ ಆ್ಯಂಟಿ ಕ್ಲಾಕ್ ವೈಸ್ ಶಾಪ್ನ ಒಳಭಾಗದಲ್ಲಿ 3 ಬಾರಿ, ನಂತರ ಶಾಪ್ನ ಹೊರಭಾಗಕ್ಕೆ ಬಂದು ನಿಮ್ಮ ಶಾಪ್ನ ಮುಖ್ಯ ದ್ವಾರಕ್ಕೂ ಸಹ ಈ ಬೆಳ್ಳುಳ್ಳಿಯಿಂದ ಆ್ಯಂಟಿ ಕ್ಲಾಕ್ ವೈಸ್ 3 ಸುತ್ತು ಸುತ್ತಬೇಕು. ಈ ರೀತಿ ಆ್ಯಂಟಿ ಕ್ಲಾಕ್ ವೈಸ್ 3 ಸುತ್ತು ಸುತ್ತಿ ದೃಷ್ಟಿಯನ್ನು ತೆಗಿಬೇಕು. ನಂತರ ನಿಮ್ಮ ಮುಷ್ಟಿಯಲ್ಲಿರ್ತಕ್ಕಂತಹ ಈ 11 ಬೆಳ್ಳುಳ್ಳಿ ಹೆಸರನ್ನು ಯಾರೂ ತುಳಿದೇ ಇರತಕ್ಕಂತಹ ಸ್ಥಳದಲ್ಲಿ ಹೊರ ಚೆಲ್ಲಬೇಕು. ಈ ಬೆಳ್ಳುಳ್ಳಿ ಹೆಸರುಗಳು ಮತ್ತು ಈ ಲವಂಗಗಳಿಗೆ ಆಕರ್ಷಣಾ ಶಕ್ತಿ ಎಂಬುದು ಅಧಿಕವಾಗಿರ್ತದೆ. ಈ ವಸ್ತುಗಳಿಂದ ದೃಷ್ಟಿಯನ್ನು ತೆಗೆಯೋದ್ರಿಂದ ಈ ವಸ್ತುಗಳು ನಿಮ್ಮ ವ್ಯಾಪಾರ ಸ್ಥಳದಲ್ಲಿರ್ತಕ್ಕಂತಹ ನೆಗೆಟಿವ್ ಎನರ್ಜಿಯನ್ನು ಆಕರ್ಷಿಸಿಕೊಳ್ಳುತ್ತವೆ. ಇವುಗಳ ಜೊತೆ ನಮ್ಮ ಶಾಪಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಯೂ ಸಹ ಹೊರ ಹೋಗ್ತದೆ. ಈ ಉಪಾಯದಿಂದ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಜನಾಕರ್ಷಣೆಯಾಗುತ್ತೆ. ಹಾಗೆ ಇನ್ನು 3ನೇ ಉಪಾಯ, ಕೊನೆಯ ಉಪಾಯ, ಇದನ್ನು ನೀವು ಬಹಳಷ್ಟು ಸ್ಥಳದಲ್ಲಿ ಗಮನ ಮಾಡಿರ್ತೀರಿ. ಒಂದು ಗಾಜಿನ ಪಾತ್ರೆಯನ್ನು ತೆಗೆದುಕೊಳ್ಳಿ. ಒಂದು ಗಾಜಿನ ಪಾತ್ರೆಯನ್ನು ತೆಗೆದುಕೊಳ್ಬೇಕು. ಒಂದು ಗಾಜಿನ ಪಾತ್ರೆಯಲ್ಲಿ ನೋಡಿ, ಮುಕ್ಕಾಲು ಭಾಗ ಅಂದರೆ 75% ಇದರಲ್ಲಿ ನೀರನ್ನು ತುಂಬಬೇಕು. ಗಾಜಿನ ಪಾತ್ರೆಯಲ್ಲಿ ಈ ಒಂದು ಉಪಾಯವನ್ನು ನೀವು ಬಹಳಷ್ಟು ಸ್ಥಳಗಳಲ್ಲಿ ಗಮನಿಸಿರಬಹುದು. ಒಂದು ಗ್ಲಾಸಲ್ಲಿ ನೀರನ್ನು ತುಂಬಿ ಅದರಲ್ಲಿ ಒಂದು ಲಿಂಬೆ ಹಣ್ಣನ್ನು ಹಾಕಿರ್ತಾರೆ. ಲಿಂಬೆ ಹಣ್ಣನ್ನು ನೀವು ಈ ರೀತಿ ಗಾಜಿನ ಪಾತ್ರೆ ಹಾಕಿರೋದನ್ನು ಪ್ರತಿಯೊಂದು ಕಡೆಯೂ ಗಮನಿಸಿರ್ತೀರ. ಆದರೆ ನಾವು ಇದರಲ್ಲೊಂದು ಸಣ್ಣ ಬದಲಾವಣೆಯನ್ನು ತೋರಿಸ್ಕೊಡ್ತೇನೆ. ಈ ಬದಲಾವಣೆ ನಿಮ್ಮ ವ್ಯಾಪಾರದಲ್ಲಿರ್ತಕ್ಕಂತಹ ಏಳಿಗೆ ಏನಿದೆ ಅದನ್ನು ನೀವು ಕಣ್ಣಾರೆ ಗಮನಿಸಬಹುದು. ಗಾಜಿನ ಪಾತ್ರೆಯಲ್ಲಿ ಈಗ ನಾವು ಒಂದು ಲಿಂಬೆಹಣ್ಣು ತಗೊಳ್ಳಿ, ನೀಟಾಗಿರಬೇಕು. ಲಿಂಬೆಹಣ್ಣು ಭಾಳಷ್ಟು ಕಡೆ ಗಮನಿಸಿದ್ದೇನೆ, ಕಪ್ಪು ಚುಕ್ಕೆಗಳಿರ್ತಕ್ಕಂಥದ್ದು, ಅದ್ರ ಮೇಲೆ ಏನೋ ಮಾರ್ಕ್ ಆಗಿರ್ತಕ್ಕಂಥದ್ದು ತೆಗೆದುಕೊಳ್ಬಾರ್ದು. ಹಾಗೆ ಇನ್ನೂ ಕೆಲವು ಕಡೆ ನಾನು ಕಂಡಿರೋ ರೀತಿ ಹಸಿರು ಬಣ್ಣದಲ್ಲಿರ್ತಕ್ಕಂತಹ ಲಿಂಬೆಹಣ್ಣನ್ನು ಬಳಸ್ತಾರೆ. ತಾಂತ್ರಿಕ ವಿದ್ಯೆಗಳು ಜನಾಕರ್ಷಣೆ ಆಗಬೇಕು ಅಂತಂದರೆ ನೋಡಿ, ಹಳದಿ ಬಣ್ಣದಿಂದ ಕೂಡಿರಬೇಕು. ಈ ರೀತಿ ಹಳದಿ ಬಣ್ಣದಿಂದ ಕೂಡಿರ್ತಕ್ಕಂತಹ ಲಿಂಬೆಹಣ್ಣನ್ನು ಈ ಒಂದು ಉಪಾಯಕ್ಕೆ ಬಳಸಬೇಕಾಗುತ್ತದೆ. ಈಗ ನಾವು ಗಾಜಿನ ಪಾತ್ರೆಯಲ್ಲಿ ಮುಕ್ಕಾಲು ಭಾಗದಷ್ಟು ನೀರನ್ನು ತುಂಬಿಕೊಂಡಿದ್ದೇವೆ. ಈಗ ನಾವು ಇದರಲ್ಲಿ ಲಿಂಬೆಹಣ್ಣನ್ನು ಬೆರೆಸ್ತಾ ಇದ್ದೇವೆ. ಶಾಪಲ್ಲಿ ಈ ಒಂದು ಉಪಾಯಗಳು ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ ದೃಷ್ಟಿ ದೋಷ ಹೊರ ಹೋಗ್ತದೆ. ಬಹಳ ಸುಲಭವಾಗಿರ್ತಕ್ಕಂತಹ ಉಪಾಯಗಳು ನೋಡಿ, ಯಾವುದೇ ಖರ್ಚಿಲ್ಲ. ನೀವು ಸ್ವತಃ ನಿಮ್ಮ ಕೈಯಲ್ಲೇ ಈ ಒಂದು ಉಪಾಯಗಳನ್ನೆಲ್ಲ ಪ್ರಯತ್ನ ಮಾಡ್ಬೋದು. ಈ ರೀತಿ ಒಂದು ಗಾಜಿನ ಪಾತ್ರೆಯಲ್ಲಿ ಒಂದು ಲಿಂಬೆಹಣ್ಣನ್ನು ಬೆರೆಸ್ಕೊಳ್ಳಿ. ಹಾಗೆ ಈಗ ನಾವೇನು ಮಾಡಬೇಕು, ಈ ಪಾತ್ರೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಲ್ಲುಪ್ಪನ್ನು ಬೆರೆಸಬೇಕು. ಕಲ್ಲುಪ್ಪನ್ನು ತೆಗೆದುಕೊಳ್ಳಿ. ಸ್ವಲ್ಪ ಮಟ್ಟಿಗೆ ನಾವು ಈ ನೀರಲ್ಲಿ ಕಲ್ಲುಪ್ಪನ್ನು ಬೆರೆಸಬೇಕು. ಅದರ ಜೊತೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಅರಿಶಿನವನ್ನು ಬೆರೆಸಬೇಕು. ಈ ಎರಡೂ ವಸ್ತುಗಳೇನಿದೆ, ಕಲ್ಲುಪ್ಪು ಮತ್ತು ಅರಿಶಿನ, ಇವು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ. ಉಪ್ಪು, ಹಳದಿ ಇವು ಮಹಾಲಕ್ಷ್ಮಿಯ ಸ್ವರೂಪ. ಇನ್ನೊಂದೇನು ಅಂದರೆ ಈ ಉಪ್ಪಿಗೆ ನಕಾರಾತ್ಮಕ ಶಕ್ತಿಯನ್ನು ಗ್ರಹಿಸುವಂತಹ ಶಕ್ತಿ ಇರ್ತದೆ.
ಈ ಉಪ್ಪಿನಿಂದ ಏನಾಗುತ್ತೆ, ನಿಮ್ಮ ಶಾಪಲ್ಲಿರ್ತಕ್ಕಂತಹ ನೆಗೆಟಿವ್ ಎನರ್ಜಿನ ಈ ಒಂದು ಗಾಜಿನ ಪಾತ್ರೆ ಅಟ್ರ್ಯಾಕ್ಟ್ ಮಾಡ್ತದೆ. ಗಾಜು ರಾಹುವಿಗೆ ಸಂಬಂಧಿಸಿದಂತಹ ವಸ್ತು. ಸೊ ಏನಾಗ್ತದೆ, ಶಾಪು ಈ ಒಂದು ವಿಚಾರ ನೆನಪಿರಬೇಕು. ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡುವಾಗ ಇದು ಪ್ರತಿದಿನ ಬೆಳಗ್ಗೆ ನಿಮ್ಮ ಪೂಜಾ ಸಮಯದಲ್ಲಿ ಪ್ರಯತ್ನವನ್ನು ಮಾಡಬಹುದು. ಪ್ರತಿದಿನವೂ ನೀವು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಹಾಗೆ ಸ್ನೇಹಿತರೆ, ಈ ಗಾಜಿನ ಪಾತ್ರೆ ನಿಮ್ಮ ಶಾಪ್ಗೆ ಬರ್ತಕ್ಕಂತಹ ಗ್ರಾಹಕರಿಗೆ ಕಾಣುವಂತೆ ಇಟ್ಟಿರಬೇಕು. ನಿಮ್ಮ ಗ್ರಾಹಕರಿಗೆ ಬರ್ತಕ್ಕಂಥ ನಿಮಗೆ ಏನು ಕಸ್ಟಮರ್ಸ್ ಬರ್ತಾರೆ ಅವರಿಗೆ ಈ ಒಂದು ಗಾಜಿನ ಪಾತ್ರೆ ಕಾಣುವಂತಹ ರೀತಿಯಲ್ಲಿ ಇಟ್ಟಿರಬೇಕು. ಇದರಿಂದ ನಿಮ್ಮ ವ್ಯಾಪಾರ ಸ್ಥಳಕ್ಕೆ ಯಾರ ದೃಷ್ಟಿಯೂ ಬೀಳೋದಿಲ್ಲ. ಈ ಗಾಜಿನ ಪಾತ್ರೆಯಲ್ಲಿ ಇರ್ತಕ್ಕಂತಹ ವಸ್ತುಗಳನ್ನು ಈ ನಂತರದ ದಿನ ಅಂದರೆ ನೆಕ್ಸ್ಟ್ ಡೇ ಹೊರಚೆಲ್ಬಿಡಿ. ಮತ್ತೆ ಇದೇ ಉಪಾಯವನ್ನು ಪ್ರತಿನಿತ್ಯ ಪ್ರಯತ್ನಿಸಬೇಕು. ಈ ಉಪಾಯಗಳಂದರೆ ಈ 3 ಉಪಾಯಗಳಲ್ಲಿ ನಿಮಗೆ ಯಾವ ಉಪಾಯವನ್ನು ಅನುಸರಿಸಲು ಸಾಧ್ಯವಿದೆಯೋ ಯಾವುದಾದ್ರೂ ಒಂದು ಉಪಾಯವನ್ನಾದರೂ ಸಹ ಪ್ರಯತ್ನವನ್ನು ಮಾಡಿ. ಅಥವಾ ನಿಮಗೆ ಈ 3 ಉಪಾಯಗಳನ್ನು ಪ್ರಯತ್ನಿಸಲು ಸಾಧ್ಯವಿದ್ದರೆ 3 ಸಹ ಪ್ರಯತ್ನಿಸಬಹುದು. ಇದರಿಂದ ನಿಮ್ಮ ವ್ಯಾಪಾರವು ಶೀಘ್ರಗತಿಯಲ್ಲಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗ್ತದೆ. ಜನಾಕರ್ಷಣೆ ಮತ್ತು ಧನಾಕರ್ಷಣೆ ಈ 3 ಉಪಾಯಗಳು ಅದ್ಭುತವಾದಂತಹ ಫಲವನ್ನು ನೀಡುತ್ತವೆ. ತಾಯಿ ಭವಾನಿ ದೇವಿಯ ಅನುಗ್ರಹ ಸದಾ ನಿಮ್ಮೊಂದಿಗಿರಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸ್ತೇನೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಯಾವ ಸ್ಥಳದಿಂದ ಈ ವಿಡಿಯೋವನ್ನು ವೀಕ್ಷಣೆ ಮಾಡ್ತಿದ್ದೀರಿ ಎಂಬುದನ್ನು ಕಾಮೆಂಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.